ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಮನೆ ಇವತ್ತು ತುಳಸಿ ಪೂಜೆ ಇತ್ತು. ಸೊ ನಾನು ಹೊಸದಾಗಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಬಿಡೋಣ ಅಂತ ನನ್ನ ಕೈಯಲ್ಲಿ ಆಗಿರೋಂಥದ್ದು ಟ್ರೈ ಮಾಡ್ತಾಯಿದ್ದೀನಿ. ನಿಮಗೆ ಹೆಂಗೆ ಇಷ್ಟ ಆಯಿತೋ ಏನಾಯಿತು ಅಂತ ಹೇಳಿ ಫ್ರೆಂಡ್ಸ್. ಏನಾದರೂ ಸಜೆಷನ್ ಇದ್ದರೆ ಕೊಡ್ಬೋದು ಸಹ, ನಾನು ತೊಗೊತೀನಿ. ಹಾಗೆ ನಮ್ಮ ಮನೆಯಲ್ಲಿ ಇವತ್ತು ತುಳಸಿ ಪೂಜೆ ಇತ್ತು. ಸೊ ಅದಕ್ಕೆ ಅಲಂಕಾರ ಮಾಡಿದರು, ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಅದಕ್ಕಾಗಿ ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೆಲ್ಲ ನಮ್ಮ ಚಿಕ್ಕಪ್ಪ, ನಮ್ಮ ಅಪ್ಪ, ನಮ್ಮ ಅತ್ತಿಗೆಮ್ಮ, ನನ್ನ ಅಣ್ಣ, ಸೊ ಎಲ್ಲರೂ ಎಲ್ಲ ಡೆಕೋರೇಷನ್ ಮಾಡಿದರು. ಚೆಂಡು ಎಲ್ಲ ಹಾಕಿ ನಮ್ಮ ಮನೆಯಲ್ಲೇ ಚೆಂಡು ಬೆಳೆದಿದ್ರು. ಈ ಸರಿ ದೀಪಾವಳಿ ಅಂತ ಹಬ್ಬ ಅಂತ ಬಂದಾಗ ಯಾವುದೇ ಹಬ್ಬ ಆಗಲಿ ಊರಲ್ಲಿ ಹೂಗಳನ್ನೆಲ್ಲ ಬೆಳೀತಾರೆ. ನಿಮಗೆ ಗೊತ್ತಿದೆ ಅಂದ್ಕೊತೀನಿ. ಶಿವಮೊಗ್ಗ ಸೈಡು ಮಲೆನಾಡು ಆಗಿರೋದ್ರಿಂದ ನಮ್ಮದು ಊರು. ನಮ್ಮ ಅಪ್ಪ ನೋಡಿ ಎಲ್ಲಿ ರೆಡಿ ಮಾಡ್ತಾಯಿದ್ದಾರೆ. ನನ್ನ ಊರು ಬಂದುಬಿಟ್ಟು ಚೋರ್ಡಿಯಿಂದ ಒಳಗಡೆ ಒಡೆಯರ್ಕೊಪ್ಪ ಅಂತ ಬರುತ್ತೆ, ಶಿವಮೊಗ್ಗ ಡಿಸ್ಟಿಕ್ ಅಂಡ್ ತಾಲೂಕು. ಸೊ ನಾನು ಬ್ಯಾಂಗ್ಳೂರಲ್ಲಿ ಇದ್ದೆ. ಬೆಂಗಳೂರಿಂದ ಹೋದಾಗ ಊರಲ್ಲಿ ದೀಪಾವಳಿ ಮತ್ತು ತುಳಸಿ ಪೂಜಾ, ಕಟ್ಟೆ ಪೂಜಾ ಅಂತ ಹೇಳ್ತಾರೆ ನಮ್ಮ ಕಡೆ. ಸೊ ಅದಕ್ಕೆ ದೀಪ ಎಲ್ಲ ಹಚ್ಚಿ ಆರತಿ ಎಲ್ಲ ಮಾಡೋಂಥದ್ದು ಇರುತ್ತೆ ಪದ್ಧತಿ. ನೋಡಿ ಈ ಥರ ಎಲ್ಲ ನಾವು ಚೆಂಡು ಹೂವಲ್ಲಿ ಅಲಂಕಾರ ಎಲ್ಲ ಮಾಡಿದ್ವಿ. ಕಟ್ಟೆಗೆಲ್ಲ ಫುಲ್ ಅಲಂಕಾರ ಎಲ್ಲ ಮಾಡಿ ನೋಡಿ ನಾವೆಲ್ಲ ನಮ್ಮ ಅಪ್ಪ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಆವಾಗ ನಾನು ಮುಂಚಿತವಾಗಿ ನಾನು ತೆಗ್ದಿರೋಂಥ ವಿಡಿಯೋ ಇದು. ನಿಮಗೆ ಗೊತ್ತಾಗುತ್ತೆ ಮುಂದೆ ನೋಡಿ. ಇದೆಲ್ಲ ನಮ್ಮ ಅತ್ತಿಗೆಮ್ಮ ರಂಗೋಲಿ ಹಾಕಿದ್ರು. ಅದ್ರ ಕಟ್ಟೆ ಮುಂದ್ಗಡೆ 2 ರಂಗೋಲಿ ಹಾಕಿದ್ರು. ಇದು ಫಸ್ಟಿಂದ ಒಂದು ರಂಗೋಲಿ ದೀಪಕ್ಕೆ ಅಂತೇಳಿ ದೀಪದ ಸ್ಟೈಲಲ್ಲಿ ಹಾಕಿದ್ರು. ಚೆನ್ನಾಗಿದೆ ಅಂದ್ಕೊತೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಹೇಳಿ. ಇದು ಒಂದು ಹಾಕಿದ್ರು, ಇನ್ನೊಂದು ದೀಪದ್ದು ಇದು 2 ಹಾಕಿದ್ರು. ಮನೆ ಮುಂದ್ಗಡೆ ಒಂದು, ಕಟ್ಟೆ ಮುಂದ್ಗಡೆ ಒಂದು. ಚೆನ್ನಾಗಿತ್ತು ಅಂದ್ಕೊತೀನಿ. ನಿಮಗೆ ಹೆಂಗೆ ಅನ್ನಿಸ್ತು ಅಂತ ನೀವೇ ಹೇಳಬೇಕು ಫ್ರೆಂಡ್ಸ್. ಮತ್ತು ಏನು ಹೇಳೋದು, ನಾನು ಹೊಸದಾಗಿ ಮಾಡೋದ್ರಿಂದ ನಾನು ಏನು ಹೇಳಬೇಕು ಏನು ಮಾತಾಡಬೇಕಂತ ಗೊತ್ತಾಗ್ತಿದೆ. ಇದು ನಮ್ಮ ಚಿಕ್ಕಪ್ಪ ಒಂದು ದೀಪದ ಡಿಸೈನ್ ಮಾಡಿದರು. ಅಂದರೆ ದೀಪದ ಡಿಸೈನ್ ಮಾಡೋಣ ಕಾಯಿ ಮೇಲೆ ಕಳಸ ಇಡೋಕ್ಕೆ ಅಂತ ಮಾಡಿದರು. ಸೊ ಅದು ಹೆಂಗೆ ಚೆನ್ನಾಗಿ ಬಂದಿಲ್ಲ, ಟ್ರೈ ಮಾಡಿದ್ದಾರೆ. ಇದು ನಮ್ಮ ಅಮ್ಮ, ನನ್ನ ಫ್ಯಾಮಿಲಿ, ನಮ್ಮ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಸೇರಿ ಆರತಿ ಮಾಡ್ತಾಯಿರೋ ಅಂಥ ವಿಡಿಯೋ ಇದು. ಆರತಿ ಮಾಡೋದು ಕಟ್ಟೆಗೆ ಅಂತ ಹೇಳಿ. ಹಾಗೆ ಇದು ಮುಗಿದ ಮೇಲೆ ನಾವು ನಮ್ಮ ಮನೆಯಿಂದ ಕೆಳಗಡೆ ಗಣಪತಿ ದೇವಸ್ಥಾನ ಇದೆ, ಅಲ್ಲಿ ಹೋಗಿ ಅಲ್ಲೂ ದೀಪ ಇರುತ್ತೆ. ಸೊ ಅಲ್ಲೋಗಿ ದೀಪೋತ್ಸವ ದೀಪ ಇರುತ್ತೆ ಅಲ್ಲಿ ಹೋಗೋದು ಅಂತ ಇದ್ವಿ. ಅದಕ್ಕಿಂತ ಮುಂಚೆ ನಮ್ಮ ಮನೆಯಲ್ಲಿ, ಅವ್ರ ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಇರುತ್ತೆ ಅವರೆಲ್ಲ ಮಾಡಿ ನಮ್ಮ ಮನೆಯಲ್ಲಿ ನೋಡಿ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ದೀಪ ಎಲ್ಲ ಹಚ್ಚಾಯಿತು, ಹಣ್ಣು ಕಾಯಿ ಎಲ್ಲ ಮಾಡಾಯಿತು. ಇದೆಲ್ಲ ಮಾಡಾದಮೇಲೆ ನಾವು ಗಣಪತಿ ದೇವಸ್ಥಾನ ಅಂತ ಇದೆ. ಸೊ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದೀಪ ಹಚ್ತೀವಿ. ಊರಿನವ್ರು ಅಷ್ಟರೂ ಸೇರ್ತಾರೆ, ಹಿರಿಯವರು ಎಲ್ಲ ಯಾರ್ಯಾರು ಎಲ್ಲೆಲ್ಲಿರ್ತಾರೆ ಎಲ್ಲರೂ ಬಂದಿರ್ತಾರೆ. ಹಬ್ಬ ಅಂತ ಬಂದಾಗ, ದೀಪಾವಳಿ ಹಬ್ಬ ಬಂದಾಗ ಯಾರು ಬಿಡ್ತಾರೆ ಫ್ರೆಂಡ್ಸ್, ನೀವು ಸಹ ಅಷ್ಟೇ ಅಲ್ವಾ. ಹೀಗೆ ಕೇಳಿ ಭಜನೆ ಮಾಡ್ತಾರೆ ನಮ್ಮ ದೇವಸ್ಥಾನ.